ಸ್ವಾಹ ಇದಮಗ್ನಯೇ ಪ್ರಾಣಾಯ ಇದನ್ನಮಮ ಅಂತ ಹೇಳಿ ಅಂತ ಶುರುವಾಗಿ ಓಂ ಆಪೋ ಜ್ಯೋತಿರಸೋ ಅಮೃತಂ ಬ್ರಹ್ಮ ಭೂರ್ಭುವಸ್ವರೋಂ ಸ್ವಾಹ ಅನ್ನುವವ್ರಿಗೆ ಒಂದು 5-6 ಮಂತ್ರ ಇದೆ. ಈ ಎಲ್ಲಾ ಮಂತ್ರಗಳಲ್ಲಿ ಭಗವಂತನ ಸ್ತುತಿಯನ್ನ ಮಾಡಲಾಗಿದೆ. ಅಂದ್ರೆ ಅವನ ಗುಣಗಳನ್ನ ಜ್ಞಾಪಿಸಿಕೊಂಡು ಆ ನಿಟ್ಟಿನಲ್ಲಿ ಆ ಗುಣಗಳನ್ನ ನಮ್ಮೊಳಗೆ ಇಳಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡಲಾಗಿದೆ. ಎಲ್ಲಾ ಸ್ತುತಿಗಳು ಅದೇ ತರನೇ, ಎಷ್ಟೇ ಸ್ತುತಿ ಇರಲಿ, ಈಶ್ವರ ಸ್ತುತಿ ಪ್ರಾರ್ಥನೆ ಇರಲಿ, ಎಲ್ಲಾವುದು ಭಗವಂತನ ಗುಣಗಳನ್ನ ಒಂದೊಂದರಲ್ಲಿ ಒಂದೊಂದು ಮಂತ್ರದಲ್ಲಿ ಒಂದೊಂದು ಗುಣಗಳನ್ನ ಹೇಳ್ಕೊಂಡು ಬಂದಿರ್ತಾರೆ. ಇಲ್ಲಿ ಓಂ ಭೂರಗ್ನಯೇ ಪ್ರಾಣಾಯ ಸ್ವಾಹ ಇದಮಗ್ನಯೇ ಪ್ರಾಣಾಯ ಇದನ್ನಮಮ ಅಂತ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಆ ಪ್ರಭು ಅಂದ್ರೆ ಭಗವಂತ ಸರ್ವ ಪ್ರಾಣ ಧಾರಕ, ಸರ್ವ ಪ್ರಾಣ ಸ್ವರೂಪ ಅಂತ ಹೇಳಿ ಅಂತ. ಅಂದ್ರೆ ನಮ್ಮ ಜೀವಾತ್ಮರುಗಳಿಗೆಲ್ಲರಿಗೂ ಕೂಡ ಪ್ರಾಣವನ್ನ ಕೊಡುವಂತಹ ಪರಮಾತ್ಮ ಅಂತ ಹೇಳಿ ಅಂತ ಕರಿಬಹುದು ಅಂತ ನಮ್ಗನ್ಸುತ್ತೆ. ಯಾವುದೇ ಒಂದು ಪ್ರಾಣಿನೋ ಪಕ್ಷಿನೋ ಕ್ರಿಮಿನೋ ಕೀಟನೋ ಮಾನವನೋ ಹುಟ್ಟಬೇಕಾಯ್ತು ಅಂದ್ರೆ ಗಂಡು ಹೆಣ್ಣುಗಳ ಸಮ್ಮಿಲನ ಇರುತ್ತೆ ಅಂತ. ಆದ್ಮೇಲೆ ಕೂಡ ಈ ಆತ್ಮ ಯಾವಾಗ ಎಲ್ಲಿಂದ ಬರುತ್ತೆ, ಈ ಉಸಿರಾಟ ಹೇಗೆ ಬರುತ್ತೆ, ಹೊಟ್ಟೆ ಒಳಗಿದ್ದಾಗ ಉಸಿರಾಡ್ತಿರಲ್ಲ ಮಗು, ಆಚೆ ಬಂದ ತಕ್ಷಣ ಉಸಿರಾಡುತ್ತಲ್ಲ, ಹೇಗೆ ಇವೆಲ್ಲವುದುವೆ ಅಂತಂದ್ರೆ ತುಂಬಾ ವಿಚಿತ್ರ, ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಏನೇನೋ ಕೊಡ್ಬೋದು ವ್ಯಾಖ್ಯಾನಗಳನ್ನೆಲ್ಲ, ಆದ್ರೆ ಅದೆಲ್ಲ ಕಷ್ಟ. ಅದು ಅಂದ್ರೆ ಎಲ್ಲಾರು ಒಪ್ಕೋತಾರೆ ಅಂತ ಅನ್ನುವಾಗ ಸರ್ವಸಮ್ಮತವಾದಂಥದ್ದನ್ನು ಕೊಡೋಕ್ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ಪ್ರಾಣಾಯ ಸ್ವಾಹ ಅಂತ ಹೇಳಿ ಅಂತ ಅಂದ್ರೆ ಸರ್ವ ಪ್ರಾಣ, ಎಲ್ಲರಿಗೂ ಪ್ರಾಣವನ್ನ ಕೊಡುವಂತಹ ಭಗವಂತನನ್ನ ನಾವು ಜ್ಞಾಪಿಸ್ಕೋತಾ ಇದ್ದೀವಿ. ಅವನಿಗೋಸ್ಕರ ಆ ತೇಜೋಮಯ ಪ್ರಭುಗಾಗಿ ನಾವು ನಮ್ಮ ಸಮರ್ಪಣೆಯನ್ನ ಮಾಡ್ಕೋತಾ ಇದ್ದೀವಿ ಅಂತ ಮುಂದಿನ ಮಂತ್ರಗಳಲ್ಲೂ ಕೆಲವುದರೆಲ್ಲ ಬರುತ್ತೆ. ಈಗ ನಾವು ಈಗ ಹುಟ್ಟಿ ಬಂದಿದ್ದೀವಿ ಈ ಒಂದು ಪ್ರಪಂಚದಲ್ಲಿ. ನಮ್ಮ ಕೊಡುಗೆ ಏನು? ನಾವು ಬರೋದಕ್ಕಿಂತ ಮುಂಚೆನೆ ಎಲ್ಲವೂ ಇತ್ತಲ್ಲ ಈ ಪ್ರಪಂಚದಲ್ಲಿ. ನೀರಿತ್ತು, ಗಾಳಿ ಇತ್ತು, ವಾಯು ಇತ್ತು, ಆಕಾಶ ಇತ್ತು, ಭೂಮಿ ಇತ್ತು, ಫಲ ಪುಷ್ಪ ವೃಕ್ಷ ಎಲ್ಲವೂ ಇದ್ದು ಅಲ್ಲ, ಖನಿಜ ಸಂಪತ್ತು ಎಲ್ಲವೂ ಇತ್ತಲ್ಲ. ಅಂದ್ರೆ ಭಗವಂತ ನಮಗೋಸ್ಕರ, ನಮ್ಮ ಜೀವನಕ್ಕೋಸ್ಕರ ಇವೆಲ್ಲವನ್ನು ಸೃಷ್ಟಿ ಮಾಡಿ ಇಟ್ಟುಬಿಟ್ಟಿದ್ನಲ್ಲ. ಹಾಗಾಗಿ ಅಂತಹ ಭಗವಂತನಿಗೆ ನಾವು ನಮ್ಮದು ಎಲ್ಲವನ್ನು ಕೊಡೋಣ. ಇಲ್ಲೇ ನಾವು ಬಂದಿರೋರು ವಾರಸುದಾರರಷ್ಟೇ, ಟ್ರಸ್ಟಿ ಅಂತ ಹೇಳಿ ಅಂತ. ಈಗ ಟ್ರಸ್ಟ್ ಅಂತ ಮಾಡ್ಕೊಂಡಿರ್ತಾರೆ, ಅಲ್ಲಿರೋರೆಲ್ಲ ವಾರಸುದಾರರಷ್ಟೇ, ಅವ್ರದ್ದು ಯಾವುದು ಅಲ್ಲ ಅದು. ಇಲ್ಲೂ ಹಾಗೇನೆ, ಈ ಸೃಷ್ಟಿಯಲ್ಲಿ ಇರೋದಷ್ಟು ಭಗವಂತನದು, ಅವನಿಗೆ ಸೇರಿದ್ದು. ನಾವಿಲ್ಲಿ ಉಪಯೋಗಿಸ್ಕೊಳ್ಳೋಕೆ ನಮ್ಗೆ ಒಂದು ಹಕ್ಕನ್ನ ಕೊಟ್ಟಿದ್ದಾನೆ, ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ಹಾಗಾಗಿ ಆ ಒಂದು ಪ್ರಪಂಚಕ್ಕೆ ನಮ್ಮ ಕೊಡುಗೆಯನ್ನು ಕೊಡಬೇಕಲ್ಲ. ಹೇಗೆ ಕೊಡ್ತೀರಾ? ಈ ತರ ಅಗ್ನಿಹೋತ್ರದ ಮೂಲಕ. ಇದು ಟೋಕನ್ ಅಷ್ಟೇನೆ, ಇದು ಸುಮ್ಮನೆ ಒಂದು ಸ್ವಲ್ಪ ಸಣ್ಣದಾಗಿರುವಂಥದ್ದು. ಅಂದ್ರೆ ನಮ್ಮ ಸಮಾಜಕ್ಕೆ, ನಮ್ಮ ಸಂಸಾರಕ್ಕೆ, ನಮ್ಮ ರಾಷ್ಟ್ರಕ್ಕೆ ಅತಿ ಹೆಚ್ಚಿನದಾದಂತಹ ಕೊಡುಗೆಯನ್ನು ಕೊಡಬೇಕು. ಆಮೇಲೆ ಕೊನೆಯಲ್ಲಿ ಒಂದು ಸಾಲು ಬರುತ್ತೆ, ಇದಂ ನ ಮಮ. ಇದು ಅತ್ಯಂತ ಉದಾತ್ತವಾದಂತಹ ಒಂದು ಚಿಂತನೆ. ಇದು ನನ್ನದಲ್ಲ, ನನ್ನದಾಗಿತ್ತು, ಆದ್ರೆ ನಾನು ಕೊಡ್ತಾ ಇದ್ದೀನಿ, ಅದರಿಂದ ನನ್ನದಲ್ಲ ಅಂತ. ಹೋಮಕುಂಡದಲ್ಲಿ 4 ಸಮಿತನ್ನ, ತುಪ್ಪವನ್ನ ಅಥವಾ ಹೋಮ ದ್ರವ್ಯವನ್ನ ಹಾಕಿ ಸುಟ್ಟು ಬಿಡ್ಬೋದು. ಆದ್ರೆ ಇದೇ ತರಹದಲ್ಲಿ ನಮ್ಮ ಕೊಡುಗೆಯನ್ನು ಕೂಡ ಸಮಾಜಕ್ಕೆ ಅರ್ಪಿತವಾಗ್ಬಿಟ್ಟು ಇದು ನಂದಲ್ಲಪ್ಪ, ಸಮಾಜಕ್ಕೋಸ್ಕರ ಅಂತ. ಈ ಸಮಾಜದಲ್ಲಿ ನಾನು ಬದುಕಿದ್ದೀನಲ್ಲ, ನನಗೊಂದು ಜೀವನ ಮಾಡೋದಕ್ಕೊಂದು ಅವಕಾಶ ಸಿಕ್ಕಿದೆಯಲ್ಲ, ಎಲ್ಲ ಸವಲತ್ತುಗಳನ್ನು ಭಗವಂತ ಕೊಟ್ಟಿದ್ದಾನಲ್ಲ. ಹಾಗಾಗಿ ಆ ಭಗವಂತನಿಗೆ ನಾವು ಏನನ್ನ ಕೊಡ್ತಾ ಇದ್ದೀವಿ ವಾಪಸ್ಸು? ಹಾಗಾಗಿ ಈ ಮೂಲಕ ನಾವು ಕೊಡ್ತಾ ಇದ್ದೀವಿ ಅಂತ. ಓಂ ಭುವರ್ವಾಯವೇ ಪಾನಾಯ ಸ್ವಾಹ ಇದಂ ವಾಯವೇ ಅಪಾನಾಯ ಇದನ್ನಮಮ ಅಂತ ಹೇಳಿ ಅಂತ. ಅಂದ್ರೆ ಸರ್ವ ದುಃಖ ನಿವಾರಕ ಭಗವಂತ ಅಂತ ಹೇಳ್ತಾ ಇದೆ ಇಲ್ಲಿ ಈ ಮಂತ್ರದಲ್ಲಿ. ಹೇಗೆ ಅಂತ ಅನ್ಕೋಬಹುದು, ಕೇಳ್ಬೋದು, ಎಷ್ಟೊಂದು ಕಷ್ಟಗಳು ಎಷ್ಟೊಂದು ನಷ್ಟಗಳಾಗ್ತಾ ಇರುತ್ತೆ, ಆದ್ರೂ ಅವನು ದುಃಖಹರ ಅಂತಂದ್ರೆ ಹೇಗೆ ಅಂತ. ಭಗವಂತನ ನಿಯಮಗಳಂತೆ ನಾವು ನಮ್ಮ ಜೀವನವನ್ನ ರೂಪಿಸಿಕೊಂಡಿದ್ದೇ ಆದರೆ, ಸೃಷ್ಟಿಯ ನಿಯಮಗಳನ್ನ ಪಾಲಿಸಿದ್ದೇ ಆದರೆ, ನಾವು ಯಾವ ಕಷ್ಟಗಳಿಗೂ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ. ಇದರಲ್ಲಿ ಪ್ರಪ್ರಥಮವಾಗಿ ಇರುವಂತಹದ್ದು ಅಂತಂದ್ರೆ ಹಂಚಿಕೊಂಡು ಬಾಳು ಅಂತ ಹೇಳಿಂತ. ಈ ಜಗತ್ತಿನಲ್ಲಿ ಏನೇನಿದೆಯೋ ಅದನ್ನೆಲ್ಲವನ್ನೂ ಕೂಡ ಎಲ್ಲರ ಜೊತೆ ಹಂಚಿಕೊಂಡು ಬಾಳಿದ್ರೆ ಸ್ವರ್ಗ ಸುಖ. ಗೊತ್ತೇ ಇದೆ, ಕಷ್ಟ ಎಲ್ಲಿಂದ ಬರುತ್ತೆ? ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಸರಿಯಾಗಿ ಯೋಚನೆ ಮಾಡಿದ್ರೆ ಅದು ವಿಫಲ ಆಗೋದು ತುಂಬಾ ಕಮ್ಮಿ ಆಗುತ್ತೆ. ಹಾಗೇನೆ ಓಂ ಸ್ವರಾದಿತ್ಯಾಯ ವ್ಯಾನಾಯ ಸ್ವಾಹ ಇದಮಾದಿತ್ಯಾಯ ವ್ಯಾನಾಯ ಇದಂ ನಮಮ. ಪ್ರತಿಯೊಂದು ಮಂತ್ರದಲ್ಲೂ ಇದಂ ನಮಮ ಇದಂ ನಮಮ ಅಂತ ಹೇಳಿ ಅಂತ ಬರ್ತಾ ಇದೆ.
ನಿಜವಾಗ್ಲೂ ಅದನ್ನ ಸ್ವಲ್ಪ ಗಮನ ಕೊಡ್ಬೇಕು. ಅದಕ್ಕೆ ಇದಂ ನಮ್ಮಮ್ಮ ಅಂತಂದ್ರೆ ಏನು ಅಂತ. ಅಂದ್ರೆ ನಾವು ಅರ್ಪಣೆಯನ್ನ ಮಾಡ್ತಾ ಇದೀವಿ, ಇದು ನನ್ನದಲ್ಲ ಅಂತ ಅನ್ನುವಂಥದ್ದನ್ನ ಹೇಳಾಯ್ತು ಅದನ್ನ. ಅಂದ್ರೆ ಅದನ್ನ ಈ ಒಂದು ಯಜ್ಞದ ಮೂಲಕ ನಾವು ಪ್ರತಿದಿನ ಮಾಡಿದ್ರೆ ನಮ್ಮ ಸಮಾಜಕ್ಕೆ, ನಮ್ಮ ರಾಷ್ಟ್ರಕ್ಕೆ ಏನೇನು ಕೊಡ್ತೀವೋ ಅದು ನನ್ನದಲ್ಲ, ಸಮಾಜಕ್ಕೋಸ್ಕರ ಅಂತ ಹೇಳಿ ಅಂತ. ಅಂದ್ರೆ ಇದರಲ್ಲಿ ಆಧ್ಯಾತ್ಮಿಕ ಮತ್ತು ವ್ಯಾವಹಾರಿಕ ಮಹತ್ವ ಇದೆ. ಒಂದು, ಅಹಂಕಾರ ತ್ಯಾಗ ಇದೆ, ಮಮಕಾರಗಳ ತ್ಯಾಗ ಇದೆ. ಇದು ನನ್ನದಲ್ಲ ಅಂತಂದ್ರೆ ನನ್ನದು ಅಂತ ಅಲ್ವೇ ಅಲ್ಲ ಅಂತಂದಾಗ ಅದಕ್ಕೆ ಕೊಟ್ಟು ಬಿಡ್ತಾ ಇದ್ದೀನಲ್ಲ ಅಂತ ಹೇಳಿ ಅಂತ. ಇದು ಭಗವಂತನಿಗೆ, ಪ್ರಕೃತಿಗೆ ಸೇರಿದ್ದು. ಹಾಗಾಗಿ ನಾನು ಉಪಯೋಗಿಸ್ಕೊಂಡು ಒಂದಷ್ಟನ್ನ ನಾನು ಪ್ರಕೃತಿ ಕೊಡ್ತಾ ಇದ್ದೀನಿ. ಯಾಕೆ? ಆ ಪ್ರಕೃತಿ ಇನ್ನೂ ತಲತಲಾಂತರ, ಇನ್ನೂ ಸಾವಿರಾರು ವರ್ಷ, ಲಕ್ಷಾಂತರ ವರ್ಷ ಇರ್ಬೇಕಲ್ಲ, ಅದನ್ನ ಉಳಿಸ್ಬೇಕಲ್ಲ. ಹಾಗಾಗಿ ಹಾಗೇನೆ ತ್ಯಾಗ ಭಾವನೆ ಇರುತ್ತೆ, ಸೇವಾ ವೃತ್ತಿ ಇರುತ್ತೆ. ಈಗ ಭಜನೆ ಅಂತ ಒಂದು ಪದ ಇದೆ. ಭಜನೆ ಅಂತಂದ್ರೆ ತಾಳ ಇಟ್ಕೊಂಡು ಒಂದಷ್ಟು ಹಾಡು ಹೇಳ್ಬಿಟ್ಟು ಹೋಗ್ತೀವಿ ಅಂತಂದ್ರೆ ಭಜನೆ ಆಗುತ್ತೆ. ಆದ್ರೆ ಅದು ಭಜ ಸೇವಾಯಾಮ್ ಅನ್ನುವಂತಹ ಧಾತುವಿನಿಂದ ಬಂದಿದೆ. ಅಂದ್ರೆ ಆ ಮೂಲಕ ನಾವು ಈ ಜಗತ್ತಿನ ಸೇವೆಯನ್ನ, ಸಮಾಜದ ಸೇವೆಯನ್ನ ಎಷ್ಟು ಮಾಡ್ತೀವೋ ಅಷ್ಟು ಒಳ್ಳೇದಾಗತ್ತೆ ಅಂತ. ಇಲ್ಲಿ ನನಗೆ ಸ್ವಾರ್ಥ ಇಲ್ಲ ಅಂತ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಅಂತ ಹೇಳಿ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ. ಇಲ್ಲೂ ಅಷ್ಟೇನೆ, ಇದಂ ನ ಮಮ ಅನ್ನೋದಕ್ಕೆ ತುಂಬಾ ಹತ್ತಿರವಾದಂತದ್ದಾಗಿದೆ. ಇದು 3 ಪದ ಇರ್ಬೋದು, ಇದಂ ನ ಮಮ, ನನ್ನದಲ್ಲ ಅಂತ ಹೇಳಿ ಅಂತ. ಆದ್ರೆ ಸ್ವಾರ್ಥವನ್ನ ತೊರೆದು ತ್ಯಾಗ ಸಮರ್ಪಣೆಯನ್ನ ಮಾಡಿ ನಿಷ್ಕಾಮ ಭಾವನೆಯಿಂದ ಮಾಡ್ತಿದೀವಲ್ಲ, ಇದು ಜೀವನದ ಅತ್ಯುನ್ನತವಾದಂತಹ ಒಂದು ದರ್ಶನ ಅಂತ ಅಂದ್ಬಿಟ್ಟು ಅಂತ ಹೇಳ್ಬೋದು. ಒಂದು ಪೂರಕವಾದಂತಹ ಕಥೆಯನ್ನ ಹೇಳ್ಬಿಡ್ತೀನಿ. ಅವಾಗ ಈ ತರ ಹೇಗೆ ಇರುತ್ತೆ ಅಂತ ಅನ್ನೋದಕ್ಕೆ. ಜನಕ ಮಹಾರಾಜನ ಹೆಸರನ್ನೆಲ್ಲ ನೀವೆಲ್ಲ ಕೇಳೇ ಇರ್ತೀರ. ಅವನು ಅತ್ಯಂತ ದಕ್ಷ ರಾಜನಾಗಿದ್ರು ಕೂಡ ಅವನೊಂಥರ ಬ್ರಹ್ಮರ್ಷಿ, ಅವನೊಂಥರ ವೈರಾಗಿ ಅಂತನೂ ಕೂಡ ಹೇಳೋರು. ಒಂದ್ಸಲ ಅವನ ಮೇಲೂ ಕೂಡ ಒಂಥರ ಆಪಾದನೆ ಬಂತಂತೆ. ಸುಮ್ಮನೆ ಇವೆಲ್ಲ ಕತೆ ಅಷ್ಟೇನೆ, ನೀತಿಗೋಸ್ಕರ. ರಾಜನಾಗಿದ್ದಾನೆ, ಇವನು ಎಲ್ಲಾವುದು ಕೂಡ ಮೋಹ ಇಲ್ಲದವನು ಅಂತ ಹೇಳ್ತಾರೆ, ವೈರಾಗ್ಯ ಇದೆ ಅಂತ ಹೇಳ್ತಾರೆ. ಆದ್ರೆ ರಾಜನ ಧರಿಸು ಅದನ್ನೆಲ್ಲ ಧರಿಸ್ಕೊಂಡು, ಕಿರೀಟ ಇಟ್ಕೊಂಡು, ಎಲ್ಲಾದನ್ನು ಇಟ್ಕೊಂಡು ಕೂತಿದಾನಲ್ಲ, ಸಿಂಹಾಸನದ ಮೇಲೆ ಕೂತಿದಾನಲ್ಲ, ವಜ್ರ ವೈಡೂರ್ಯಗಳನ್ನೆಲ್ಲ ಧರಿಸಿದಾನಲ್ಲ, ಇವನಿಗೆ ಮೋಹ ಇಲ್ಲ ಅಂತ ಅನ್ಬಿಟ್ಟು ಅಂತ ಹೇಗೆ ಹೇಳೋದು ಅಂತ. ಇದು ರಾಜನ ಕಿವಿಗೂ ಬಿತ್ತು. ಮಾರನೇ ದಿವಸ ಯಜ್ಞ ನಡೀತಾ ಇತ್ತು. ಯಜ್ಞ ನಡೀತಿದ್ದಾಗ ಏನಾಯ್ತು, ಒಂದು ಅವಘಡ ಆಯ್ತು. ಏನು ಅಂತಂದ್ರೆ, ಬೆಂಕಿ ಬಿದ್ದಿದೆ, ಅರಮನೆಯ ಹೊರಭಾಗಕ್ಕೆ ಬೆಂಕಿ ಬಿದ್ದಿದೆ ಅಂತ ಹೇಳಿ ಅಂತ. ಎಲ್ಲರೂ ಅಗ್ನಿಹೋತ್ರ ಮಾಡ್ತಾ ಇದ್ದವರು, ಹವನ ಮಾಡ್ತಾ ಇದ್ದವರು ಎಲ್ಲ ಎದ್ದು ಓಡ್ ಹೋದ್ರು, ತಮ್ಮ ತಮ್ಮ ಸಾಮಾನುಗಳನ್ನ ಎತ್ತಿಟ್ಕೊಳ್ಳೋದಕ್ಕೋ ಅಥವಾ ತಾವು ಬದುಕೊಳ್ಳೋದಕ್ಕೋ ಯಾತಿಕೋ. ಆದ್ರೆ ಜನಕ ಮಹಾರಾಜ ಮಾತ್ರ ಸುಮ್ಮನೆ ಕೂತಿದ್ದ. ಅಷ್ಟರಲ್ಲಿ ಆ ಬೆಂಕಿಯ ಜ್ವಾಲೆಗಳು ಇನ್ನೂ ಮುಂದೆ 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 ಮುಂದಕ್ಕೆ ಬಂತು. ಜನಕ ಮಹಾರಾಜ ಮಾತ್ರ ಸುಮ್ಮನೆ ಕೂತೇ ಇದ್ದ. ಹಾಗೇನೆ ಯಾರೋ ಬಂದು ಕೇಳಿದ್ರು, ಏನ್ ಮಹಾರಾಜ, ಇದು ನಿನ್ ಹತ್ರಕ್ಕೂ ಬರ್ತಾ ಇದೆ ಬೆಂಕಿಯ ಕೆನ್ನೆಲ್ಗೆ, ಇದೇನ್ ಹೀಗೆ ಕೂತಿದೀಯಲ್ಲ ಅಂತ. ಆಗ ಅವನು ಹೇಳ್ದ, ಈ ಸಿಂಹಾಸನ, ಈ ಅರಮನೆ, ಈ ಪ್ರಪಂಚ ಎಲ್ಲದೂ ಕೂಡ ಭಗವಂತನಿಗೆ ಸೇರಿದ್ದು. ಭಗವಂತ ಕೊಟ್ಟಿದ್ದ, ಇಷ್ಟು ದಿವಸ ಅನುಭವಿಸಿದ್ದೇನೆ, ಈಗ ವಾಪಸ್ ತಗೋತಾ ಇದ್ದಾನೆ, ತಗೊಳ್ಳಿ, ನಂದೇನಲ್ವಲ್ಲ ಅಂತನ್ನುವಂತಹ ಒಂದು ವೈರಾಗ್ಯ ಭಾವನೆಯನ್ನ ಹೇಳ್ದ. ಅಂದ್ರೆ ಇದಂ ನಮಮ ಅಂತ ಹೇಳಿ ಅಂತ. ಹಾಗಾಗಿ ಪ್ರಶಾಂತವಾಗಿರೋದಷ್ಟೇ ನನ್ನದು ಅಂತ ಹೇಳಿ ಅಂತ. ಅಂದ್ರೆ ಇದು ಸುಮ್ಮನೆ ತಾನೇ ಒಂಥರ ಹುಟ್ಟು ಹಾಕಿ ಇದನ್ನು ಮಾಡಿದ್ದು ಜನಕ ಮಹಾರಾಜ ಇವ್ರಿಗೆಲ್ಲರಿಗೂ ಒಂಥರ ಪಾಠ ಕಲಿಸ್ಬೇಕು ಅಂತ ಅಷ್ಟೇನೆ. ಅಂದ್ರೆ ಏನೇ ಇರ್ಲಿ, ಸಂಪತ್ತು, ಅಧಿಕಾರ, ಹೆಸರು, ಅದೆಲ್ಲದೂ ಕೂಡ ನಾವು ಟ್ರಸ್ಟಿ, ವಾರಸುದಾರರಷ್ಟೇ, ಎಲ್ಲ ಪೂರ್ತಿ ನಮ್ದಲ್ಲ ಅಂತ. ಹಾಗಾಗಿನೇ ಮುಂದಿನ ಮಂತ್ರ ಹೇಳುತ್ತೆ, ಓಂ ಭೂರ್ಭುವ ಸ್ವರಗ್ನಿ ವಾಯುವಾದಿತ್ಯೆ ಪ್ರಾಣೋಪಾನ ವ್ಯಾನೇಭ್ಯ ಸ್ವಾಹ ಅಂತ. ಈ 3 ಮಂತ್ರ ಹೇಳ್ತಲ್ಲ, ಅದನ್ನೇ ಸಮೀಕರಣ ಮಾಡಿ ಮತ್ತೆ ಇನ್ನೊಂದು ತರ. ಯಾಕೆಂದ್ರೆ ಪದೇ ಪದೇ ಅದು ನಮಗೆ ಜ್ಞಾಪಕ ಇರ್ಬೇಕು. ಅದು ಮನನಾತ್ರಾಯತೆ ಇತಿ ಮಂತ್ರ ಅಂತ. ಅದು ಪದೇ ಪದೇ ನಾವು ಹೇಳ್ಕೋತಾ ಇತ್ತು ಅಂತಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದ್ರಲ್ಲೇ ಈ ಮಂತ್ರಗಳು ಕೇಳಕ್ಕೂ ತುಂಬಾ ಚೆನ್ನಾಗಿದೆ. ಅಂದ್ರೆ ಸರ್ವರಕ್ಷಕ, ಸರ್ವಪ್ರಿಯ, ಸರ್ವ ಪ್ರಾಣದಾಯಕ, ಸರ್ವ ದುಃಖ ನಿವಾರಕ, ಸರ್ವ ಆನಂದಪ್ರದ, ಹೀಗೆ ಭಗವಂತನ ಗುಣಗಾನವನ್ನ ಮಾಡ್ತೀವಿ. ಇವನ್ ಎಲ್ಲಾರನ್ನು ಕೂಡ ಇದು ನಿನಗೋಸ್ಕರ, ನಾವು ಈ ಮೂಲಕ ನಾವು ನಮ್ಮ ಸರ್ವವನ್ನು ಅಥವಾ ಹೆಚ್ಚಿನದಾದದನ್ನು ನಾವು ತ್ಯಾಗ ಮಾಡ್ತಾ ಇದ್ದೀವಿ. ತ್ಯಾಗ ಮನೋಭಾವ ಇರಲಿ ಅಂತ. ಕೊನೆಯ ಮಂತ್ರ ಹೇಳುತ್ತೆ, ಓಂ ಆಪೋ ಜ್ಯೋತಿರಸೋ ಅಮೃತಂ ಬ್ರಹ್ಮ ಭೂರ್ಭುವ ಸ್ವರೋಂ ಸ್ವಾಹ ಅಂತ ಹೇಳಿ ಅಂತ. ಅಂದ್ರೆ ಇಲ್ಲಿ ಅಮರವಾದಂತಹ ತತ್ವವು ಭಗವಂತನದಂತರದ್ದು ಇದೆ ಅಲ್ಲಿ ಅಂತ. ಸರ್ವಶ್ರೇಷ್ಠ, ಸರ್ವಜ್ಯೇಷ್ಠ ಪದಾರ್ಥ ಕೂಡ ಇದೆ ಅಂತ ಹೇಳಿ ಅಂತ. ಅಂದ್ರೆ ಆ ಪದಾರ್ಥಗಳನ್ನೆಲ್ಲ ಸೃಷ್ಟಿ ಮಾಡಿದಾನೆ, ಅದನ್ನ ನಮಗ ಉಪಯೋಗಿಸ್ಕೊಳ್ಳೋದಕ್ಕೆ ಅನುವು ಮಾಡಿಕೊಟ್ಟಿದ್ದಾನೆ. ಹಾಗಾಗಿ ಇಂತಹ ಒಂದು ಸುಂದರವಾದ ಪ್ರಪಂಚದಲ್ಲಿ ನಾವು ಜೀವಿಸೋದಕ್ಕೆ ಅನುವು ಮಾಡಿಕೊಟ್ಟಂತ ಭಗವಂತನಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಹಾಗೂ ನಮ್ಮಲ್ಲಿರುವ
ಯಾವುದಾದ್ರೂ ವಸ್ತುವನ್ನಾಗ್ಲಿ ಏನನ್ನಾಗ್ಲಿ ಅಥವಾ ಕೊಡುಗೆಯನ್ನ ನಮ್ಮ ರಾಷ್ಟ್ರಕ್ಕೆ ಸಮರ್ಪಿಸಿ ಸಮಾಜ ಸ್ವಸ್ಥವಾಗಿರ್ಲಿ ಅಂತ ಹೇಳಿ ಅಂತ ಹಾರೈಸೋಣ. ಧನ್ಯವಾದ, ನಮಸ್ಕಾರ.